राज्यातील पोटनिवडणुकांमध्ये दोन्ही मतदारसंघात काँग्रेस विजय मिळवेल असा विश्वास रामलिंग रेड्डी यांनी व्यक्त केला. सोमवारी कित्तूर येथे पत्रकारांशी बोलताना त्यांनी सांगितले की दावणगेरे येथे मताधिक्य कमी होण्याची शक्यता असली तरी अखेरीस काँग्रेसचाच विजय होईल. बागलकोटमध्ये काँग्रेस उमेदवार सुमारे 5,000 मतांनी आघाडीवर असल्याचेही त्यांनी नमूद केले. दावणगेरेमध्ये सापशिडीच्या खेळासारखी स्थिती असली तरी विजय आमचाच होणार असा विश्वास त्यांनी व्यक्त केला. ಸೆಂಟ್ರಲ್ ಗೌರ್ಮೆಂಟು ಟೆಂಡರ್ ಕರೆದಿರೋದು, ಅವ್ರು ಕೊಟ್ಟಾಗ ನಾವು ತಗೋಬೇಕು. GCC ಮಾಡಲ್ ಅದು, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ. ಯಾವಾಗ ಬರ್ಬೋದಮ್ಮ ಬಸ್ಸಸ್? ಸರ್ ಈಗ ನಮಗೆ ಸಿವಿಲ್ ವರ್ಕ್ ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಅಪ್ರೂವ್ ಆಗಿದೆ ಸರ್. ವರ್ಕ್ ಮುಗಿಸಿ ಮೇಬಿ 6 ಮಂತ್ಸ್. ಆಮೇಲೆ ಒಟ್ಟು 750 ಬಸ್ ಕೊಟ್ಟಿದ್ದಾರೆ. ಅದು ನಗರ ಸಾರಿಗೆಗೆ ಮಾತ್ರ. ಆಮೇಲೆ ನಾವು ಡಿಪೋಗಳು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಡಿಪೋ ಮುಗಿದು ಎಲೆಕ್ಟ್ರಿಕಲ್ ವರ್ಕು ಕೂಡ ಮುಗಿದ ಮೇಲೆ ಟೆಂಡರ್ ಕರೆದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. GCC ಮಾಡಲ್, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ. ಬಸ್ಸು ಪ್ರೈವೇಟ್ ಅವ್ರದ್ದು ಇರುತ್ತೆ. ಆಮೇಲೆ ಡ್ರೈವರ್ ಅವ್ರ ವ್ಯಕ್ತಿ ಇರ್ತಾರೆ, ನಮ್ಮದು ಕಂಡಕ್ಟರು. ಆಮೇಲೆ ಬಸ್ ಮೇಂಟೆನೆನ್ಸ್ ಎಲ್ಲ ಅವ್ರದ್ದೇ. ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂ 8 ಹಳ್ಳಿಗಳಿಗೆ ಬಸ್ಗಳಿಲ್ಲ ಅಂತೇಳಿ, 8 ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲ ಅಂತ. ಬಸ್ ವ್ಯವಸ್ಥೆ ಅಂದರೆ ರಸ್ತೆ ಸಮರ್ಪಕವಾಗಿಲ್ಲ ಅಂದರೆ ಹಾಕಲ್ಲ. ರಸ್ತೆ ಸಮರ್ಪಕವಾಗಿಲ್ಲ ಅಂದರೆ ಹಾಕಲ್ಲ. ಖಾನಾಪುರ ಏರಿಯಾದಲ್ಲಿ ಇದೆ ಸರ್. ಖಾನಾಪುರ ಬಹುತೇಕ ಎಲ್ಲೆಲ್ಲಿ ರಸ್ತೆ ಇದೆ ಎಲ್ಲ ಕಡೆ ಹಾಕಿರ್ತೀವಿ. ಕೆಲವು ಕಡೆ ಇಕ್ಕಟ್ಟಾದ ರಸ್ತೆ ಇರುತ್ತೆ, ಅಂಥ ಕಡೆ ಹಾಕಿರಲ್ಲ ಅಷ್ಟೇ. ಉಳಿದಾಗೆ ಎಲ್ಲ ಕಡೆ ಕೂಡ ಹಾಕಿರ್ತೀವಿ. ಕಿತ್ತೂರಲ್ಲಿ ಡಿಪೋನ ಉದ್ಘಾಟನೆ ಸರ್, ಅದು ಸಿಬ್ಬಂದಿಗಳದ್ದು ಮತ್ತು ಕೊಡ್ತೀವಿ ಬಿಡಿ, ಸಿಬ್ಬಂದಿ ಇಲ್ಲೇ ಇದ್ದಾರೆ. MD ಅವರು ಕಾಂಕ್ರೀಟ್ ಮಾಡ್ತೀವಿ. ಈ ಸಲ ಮಾಡ್ತೀವಿ, ಈ ಸಲ ಮಾಡಿಸೋಣ. ಸಾರಿಗೆ ನೌಕರರು ಬೊಮ್ಮಾಯಿ ಅವರಿದ್ದಾಗ ಸುಮಾರು ಒಂದು 14 ತಿಂಗಳದು ಅರ್ಹರ್ಸು ಇದು ಮಾಡಬೇಕು ಅಂತ ಇದು ಮಾಡಿ ಸರ್, ಅದು ಪೆಂಡಿಂಗ್ ಇದೆ. ಯಾವುದು? ಬೊಮ್ಮಾಯಿಯವರ 38 ತಿಂಗಳು ಬಾಕಿ ಇಟ್ಟು ಹೋಗ್ಬಿಟ್ರು ಅವರು. ಹಾಂ ಸರ್. ಎಷ್ಟು? ಅವರು 23ರಲ್ಲಿ ಅವ್ರ ಅವಧಿ ಮುಗೀತಲ್ಲ, ಮುಗಿದಾಗ 2020ರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ವೇತನ ಪರಿಷ್ಕರಣೆ ಮಾಡದೆ ಕೊನೆಯಲ್ಲಿ ಅವರು ಹೋಗೋವಾಗ 38 ತಿಂಗಳದು ಈಗ ಅವ್ರ ಡಿಮ್ಯಾಂಡ್ ಇದೆಯಲ್ಲ, ಅದು ಅವರೇ ಬಾಕಿ ಇಟ್ಟೋಗಿತ್ತು. ಅದೇ ಈಗ ಮಾತಾಡ್ತೀವಿ. ಈಗ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ, 26 ತಿಂಗಳು ಕೊಡ್ತೀವಿ, ಏಪ್ರಿಲ್ 1ರಿಂದ 25ನೇ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿದ್ದೀವಿ. ಕೇಳ್ತಾರೆ ಅವರು. ಕೇಳಿದ್ದೀನಿ ನಾವು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಅದರ ಸರ್ಕಾರದ ನಿಲುವು ನಾವು ಹೇಳಿದ್ದೀವಿ. ಬೈ ಎಲೆಕ್ಷನ್ನು ಬಾಗಲಕೋಟೆ ಲೀಡ್ ಇದೆ, ದಾವಣಗೆರೆ ಸಮವಾಗಿ ಹೋಗ್ತಾ ಇದೆ. ಹಾವು ಎಣ್ಣೆ ಅಂತಾರಲ್ಲ ಹಂಗೆ, ಹಾವು ಎಣ್ಣೆ ಆಟ ಅಂತಾರಲ್ಲ, ಅವ್ರ ಮೇಲಕ್ಕೆ ಹೋಗ್ತಾರೆ, ಇವ್ರ ಮೇಲೆ ಕೆಳಕ್ಕೆ ಬರ್ತಾರೆ, ಇವ್ರು ಕೆಳಕ್ಕೆ ಬರ್ತಾರೆ, ಅವ್ರ ಮೇಲಕ್ಕೆ ಹೋಗ್ತಾರೆ. ಕೊನೆಯದಾಗಿ ಕಾಂಗ್ರೆಸ್ಸು ಅಂತರ ಕಡಿಮೆ ಆಗುತ್ತೆ, ಗೆಲ್ತೀವಿ. ಆ ವಿಚಾರ ಎಲ್ಲ ಕೇಳಬೇಡ್ರಪ್ಪ, ಬೇರೆ ಎಲ್ಲ ಇದ್ರೆ ಕೇಳಿ. ಬಾಗಲಕೋಟೆ 15,000 ಲೀಡ್ ಇದೆಯಲ್ಲ, ಈಗಲೇ 15,000 ಲೀಡ್ ಇದೆ ದಾವಣಗೆರೆ. ಆಮೇಲೆ ಹತ್ತಿರ ಒಂದು 300 ಬೂತ್ ಇರುತ್ತೆ ಆವ್ರೇಜು. ಅಲ್ಲಿ ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅನ್ನೋದು ಡೌಟು, ನೋಡಬೇಕದು. ಟಿಕೆಟ್ ಹಂಚಿಕೆ ವಿಚಾರವಾಗಿ ಸ್ವಲ್ಪ ಇತ್ತಲ್ಲ, ಎಲ್ರಿಗೂ ಗೊತ್ತಲ್ಲ, ಅಸಮಾಧಾನ ಇದ್ದಿದ್ದು ಎಲ್ಲರಿಗೂ ಗೊತ್ತಲ್ಲ. ಈಗ ಪೋಸ್ಟಲ್ ಬ್ಯಾಲೆಟಲ್ಲಿ ಅಧಿಕಾರಿಗಳ ತಪ್ಪಿನಿಂದ ಕೆಲವು ಕಡೆ ಆಗಿರುತ್ತೆ. ಈಗ ಮಾಲೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೇಲೂ BJP ಅಭ್ಯರ್ಥಿ ಹಾಕ್ಕೊಂಡಿದ್ರು, ವೋಟ್ ಸರಿಯಾಗಿದೆ ಅಂತ ಬಂತು ಅಲ್ವಾ. ಇನ್ನು ಗಾಂಧಿನಗರದ ಒಂದು ಬಾಕಿ ಇದೆ. ಆಮೇಲೆ ಇದರಲ್ಲಿ ಆ ರೋಡ್ ಜಾಸ್ತಿ ಇದೆ ಅಂತ ಬಂದಿದೆ. ಇಲ್ಲಿ ವಿಧಾನ ಪರಿಷತ್ತಲ್ಲಿ ಚಿಕ್ಕಮಗಳೂರು ಆ ರೋಟು ಜಾಸ್ತಿ ಇದೆ ಇವ್ರಿಗೇ. ಅದು ಕೂಡ ಇನ್ನೂ ಕ್ಲಿಯರ್ ಆಗಬೇಕು. ಅದು ಲೋಪದೋಷಗಳು ಯಾರು ಚುನಾವಣೆ ಅಧಿಕಾರಿ ಇರ್ತಾರೆ ಕರೆಕ್ಟಾಗಿ ಮಾಡಿದರೆ ಕೆಲವು ಸಂದರ್ಭದಲ್ಲಿ ಕಾನೂನು ಚೌಕಟ್ಟಲ್ಲಿ ಸರಿಯಾಗಿರುತ್ತೆ, ಕೆಲವು ಸಂದರ್ಭದಲ್ಲಿ ತಪ್ಪು ಮಾಡಿದಾಗ ಆ ರೀತಿ. ಇವತ್ತು ಉಪಚುನಾವಣೆ ಫಲಿತಾಂಶ ಬರ್ತಾ ಇದೆ. ಉಪಚುನಾವಣೆ ಫಲಿತಾಂಶ ಬಳಿಕ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಚರ್ಚೆ ಶುರು ಆಗುತ್ತೆ ಅನ್ನೋ ಚರ್ಚೆ ಇದೆ ಸರ್. ನಮ್ಮ ರಾಜ್ಯದಲ್ಲಿ ಏನಾಗಲ್ಲ, ನಮ್ಮದು ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಶಿವಕುಮಾರ್ ಅವರು ಈ ಸರಿ ಬಂದಾಗ ನೀವೇ ಅವ್ರನ್ನ ಕೇಳಬೇಕು. ಇಲ್ಲಪ್ಪ, ನಮಗೆ ಗೊತ್ತಿಲ್ಲ. 15 ಜನ ಏನೋ ರಾಜೀನಾಮೆ ಕೊಡ್ತಾರೆ ಸಚಿವರು ಅಂತ ಹೇಳ್ಬಿಟ್ಟು ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಪುನರ್? ಈಗ
ಮುಖ್ಯಮಂತ್ರಿಗಳು ಆ ರೀತಿ ಕೇಳಿದಾಗ ಕೊಡ್ತಾರೆ. ಮುಖ್ಯಮಂತ್ರಿಗಳು ಕೇಳಿಲ್ಲ ಯಾರಿಗೂ, ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವ ಆಗಲ್ಲ. ಕೇಳಿದಂಥ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ. ಹೈಕಮಾಂಡ್ ಇಷ್ಟೊಂದು ಗಂಭೀರವಾಗಿ ಅಂದರೆ ಈ ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ಗಂಭೀರವಾಗಿ ಸ್ಥಾನ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ, ಅದನ್ನ ಯಾಕೆ ಬಗೆಹರಿಸಲ್ಲ? ಬಗೆಹರಿಸ್ಬೇಕಾಗಿತ್ತು. ಯಾಕೆ ಬಗೆಹರಿಸ್ಬೇಕಾಗಿತ್ತು. ಯಾಕೆ ಅಂತ ನೀವು ಹೈಕಮಾಂಡೇ ಕೇಳಬೇಕಷ್ಟೇ. ಹೈಕಮಾಂಡ್ ಅಲ್ಲ, ನೀವು ಸ್ಥಳೀಯ ನೀವೇ ಈಗ MLAಗಳಾದವರು ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು ಅಲ್ವಾ, ಅವರು ಅವ್ರವ್ರ ಜವಾಬ್ದಾರಿಗಳನ್ನು ಶಾಸಕರು ಇರ್ಬೋದು ಅಥವಾ ಮಿನಿಸ್ಟ್ರೀಸ್ ಇರ್ಬೋದು ನಾವು ಅರ್ಥಕೋಬೇಕು. ಮಾಧ್ಯಮಗಳಿಗೆ ಹೋಗಬಾರ್ದು ಅನ್ನೋದು, ಮಾಧ್ಯಮಗಳು ಹೋದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನಾವು ತಿಳ್ಕೋಬೇಕು. ತಿಳ್ಕೊಳ್ತಾ ಇದ್ದರೆ ಈ ರೀತಿ ಗೊಂದಲ ಆಗುತ್ತೆ. ಅದೇ ನೋಡಿದೆ ನಾನು, ವಿಜಯ್ ಪಕ್ಷ ಏನೋ ಇದ್ರ ಪ್ರಕಾರ ಮುಂದೆ ಇದೆ. ಇನ್ನು ಕೊನೆಗೆ ನೋಡಬೇಕಲ್ಲ, ಅಂತಿಮವಾಗಿ ಏನಾಗುತ್ತೋ ನೋಡಬೇಕು. ವೆಸ್ಟ್ ಬೆಂಗಾಲು ಈಗೇನಾಗಿದೆ, ಚುನಾವಣೆಯಲ್ಲಿ ಈಗ SIR ಮಾಡಿದ್ರು ಅಲ್ವಾ. ಚುನಾವಣೆಯರು ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡವರು ಅಂತ ಮಾಡಿಬಿಟ್ಟಿದ್ದಾರಪ್ಪ ನಮ್ಮ ದೇಶದಲ್ಲಿ. ಅವ್ರ ಮೇಲೆ ಏನು ಲೀಗಲ್ ಆ್ಯಕ್ಷನ್ ತಗೊಳ್ಳೋ ಹಾಗೇ ಇಲ್ಲ. ಆ ರೀತಿ ಕಾನೂನು ತಂದಿದ್ದಾರಾ ಇಲ್ವೋ? ಅವ್ರ ಮೇಲೆ ಯಾರು ಏನು ಕೇಳೋ ಹಾಗೇ ಇಲ್ಲ, ಅವ್ರ ಮೇಲೆ ಯಾರೂ ಕೇಸ್ ಹಾಕೋ ಹಾಗೇ ಇಲ್ಲ. ಸರ್ವಾಧಿಕಾರಿ ಅಂತಾರಲ್ಲ, ಅದಕ್ಕಿಂತಲೂ ಇನ್ನೂ ಉನ್ನತ ಸ್ಥಾನಮಾನಗಳು ಕೊಟ್ಬಿಟ್ಟಿದ್ದಾರೆ ಅವರಿಗೆ. 90 ಲಕ್ಷ ಮತದಾರನ ತೆಗೆದುಹಾಕಿದ್ದಾರೆ. 90 ಲಕ್ಷ ಮತದಾರನ ತೆಗೆದುಹಾಕಿದಾಗ ರಿಸಲ್ಟ್ ಏನೇನಾಗುತ್ತೆ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗಬೇಕು ಅಂತ ಹೈಕಮಾಂಡ್ ನೇಮಕ ಮಾಡಿದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಸರ್, ಒಂದು ವೇಳೆ ಫಲಿತಾಂಶ ಏನು ಈ ಫಲಿತಾಂಶದಲ್ಲಿ 50-50 ಆದರೆ ಒಂದು ಗೆದ್ದರೆ ಒಂದು ಸೋತಿದೆ, ಆ ಸೋಲನ್ನು ಒಪ್ಕೋತೀರ? ಎಲ್ಲಿ? ದಾವಣಗೆರೆ ಅಥವಾ ಬಾಗಲಕೋಟೆ? ಈಗ BJP ಸರ್ಕಾರ ಇದ್ದಾಗ ಬೈ ಎಲೆಕ್ಷನ್ಸಲ್ಲಿ ಅವರು ಸೋತಿದ್ರು ಅಲ್ವಾ, ಅವರು ಸೋತಿದ್ರು. ಈಗ ನಾವು ಸೋಲೋ ಪ್ರಶ್ನೆನೇ ಇಲ್ಲ ಬಿಡಿ. ದಾವಣಗೆರೆನೂ ಕಡಿಮೆ ಲೀಡಲ್ಲಿ ಗೆಲ್ತೀವಿ. ಸಾಯಂಕಾಲ ಫೋನ್ ಮಾಡಿ. पश्चिम बंगालमधील निवडणूक निकालाबाबत प्रतिक्रिया देताना अंतिम निकालासाठी संध्याकाळपर्यंत प्रतीक्षा करावी लागेल असेही त्यांनी सांगितले. विनोद कोलकार, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.